ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂದೆ. Hi, hello friends, welcome to my new video. I think all are fine. Will in this video I going to explore the one of the most visited falls in Chikamagalur district. That is the Diamond Falls. ಮತ್ತೆ ಇದು ಬಂದ್ಬಿಟ್ಟು ಕಾಮೇನಹಳ್ಳಿ ಎಂಬ ಹಳ್ಳಿಯಲ್ಲಿ ಲೊಕೇಟ್ ಆಗಿದೆ. ಹಾಗೆ ಈ ಫಾಲ್ಸ್ ಮಳೆಗಾಲದಲ್ಲಿ ಮೇಲೆ ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ತುಂಬಿ ತುಳುಕುತ್ತಾ ಇರುತ್ತದೆ ಜೋರಾದ ನೀರಿನಿಂದ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡಿಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು. ಹಾಗೆ ಕೆಳಗಡೆ ಹೋದ್ರೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿ ನೀರು ಒಳ್ಳೆ ಜೋಗ ಜಲಪಾತ ನೋಡಿದ ಹಾಗೆ ಕಾಣಿಸ್ತದೆ. ಬಂಡೆ ಮೇಲಿಂದ ಬೀಳುವ ನೀರು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಬೀಳುವ ರಭಸಕ್ಕೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ದೊಡ್ಡ ದೊಡ್ಡ ಗುಂಡಿಗಳು ಆಗಿದೆ. ಹೋಗ್ಬೇಕಾದರೆ ಜವಾಬ್ದಾರಿಯಿಂದ ಹೋಗಿ, ಈಜೊಡೆಕೆಲ್ಲ ಹೋಗಬೇಡಿ, ಹುಷಾರಾಗಿರಿ. ಮೇಲಿಂದ ಕೆಳಗಡೆ ಬಿದ್ದರೆ ಬದುಕುವ ಚಾನ್ಸ್ ತುಂಬ ಕಡಿಮೆ ಇರುತ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಜಾಗಕ್ಕೆ ಬಂದಾಗ. ಸಗರಪಟ್ಟಣದಿಂದ ಹೋಗ್ಬೇಕಂದ್ರೆ ಹೆಚ್ಚು ಕಡಿಮೆ 10 ಕಿಲೋಮೀಟರ್ ಆಗ್ಬೋದು ಅಷ್ಟೇ ಫ್ರೆಂಡ್ಸ್. ಇದು ಈ ಫಾಲ್ಸ್ ಯಾವುದೇ ರೀತಿ ಮ್ಯಾನ್ ಮೇಡ್ ಆಗಿರೋದಿಲ್ಲ. ಸ್ವತಃ ನೀರು ಹರಿದು ಈ ರೀತಿ ಮಣ್ಣೆಲ್ಲ ಮುಚ್ಕೊಂಡು ಹೋಗಿ ಬಂಡೆಕಲ್ಲು ಕಾಣುವ ಹಾಗೆ ನೀರು ಹೋಗ್ತಾ ಇದೆ. ಹೊಸ ಬೆಳಕು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಾಬಾ ಮೇರೆ ದೋಸ್ತ್. ಹಾಗೆ ಈ ಜಾಗಕ್ಕೆ ಯಾವುದೇ ರೀತಿಯಾದಂಥ ಬಸ್, ಆಟೋ ಏನೂ ಹೋಗೋದಿಲ್ಲ. ಸ್ವಂತ ವೆಹಿಕಲಲ್ಲಿ ಹೋಗ್ಬೇಕಾಗುತ್ತೆ, ಬೈಕಲ್ಲಿ. ಒಂದೇ ಟ್ರಿಪ್ ಮಾಡಬೇಕಂತಿರೋರಿಗೆ ತುಂಬ ಒಳ್ಳೆಯ ಜಾಗ ಇದು. ಒಂದೇ ದಿವಸದಲ್ಲಿ ಟ್ರಿಪ್ ಮುಗಿಸ್ಕೊಂಡು ಬರ್ಬೋದು. ಹಾಗೆ ಇದು ಕಡೂರಿಂದ 25ರಿಂದ 30 ಕಿಲೋಮೀಟರ್ ಆಗುತ್ತದೆ. ಇಷ್ಟು ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇದೇ ರೀತಿ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್. ಬಾಯ್ ಬಾಯ್.